ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ದಾಸವಾಳ ಗಿಡಗಳನ್ನು ಕಟ್ಟಿಂಗಿಂದ ಹೇಗೆ ಬೆಳೆಸೋದು, ಹಾಗೆ ನರ್ಸರಿಯಿಂದ ತಂದಂತಹ ಗಿಡಗಳನ್ನು ರಿಪಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ನರ್ಸರಿಯಿಂದ ಗಿಡಗಳನ್ನು ತರಬೇಕಾದ್ರೆ ನಾವು ಏನೇನು ಎಲ್ಲ ನೋಡಿ ಗಮನಿಸಿ ಗಿಡವನ್ನು ತರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವಿಡಿಯೋವನ್ನು ಸಮಗ್ರವಾಗಿ ನೋಡಿದಾಗಲೇ ನಿಮಗೆ ಒಂದೊಂದರ ವಿಚಾರದಲ್ಲೂ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದು. ವಿಡಿಯೋ ಸ್ವಲ್ಪ ಲೆಂತಿ ಅನ್ನಿಸ್ಬೋದು, ಆದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತೇಳಿ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನರ್ಸರಿಯಿಂದ ಗಿಡಗಳನ್ನು ತರಕ್ಕೋದಾಗ ಈ ರೀತಿ ಸಿಂಗಲ್ ಸ್ಟೆಮ್ ಇರೋಂತಹ ಗಿಡಗಳನ್ನು ತರಬಾರ್ದು. ನಾನು ಇದರಲ್ಲಿ ಒಳ್ಳೆ ಬೇರೆ ಕಲರ್ ಹೂವಿನ ಇದ್ದಿದ್ದರಿಂದ, ಹೂವು ನೋಡೋದ್ರಿಂದ ನಾನು ಈ ಗಿಡವನ್ನು ತೊಗೊಂಡು ಬಂದೆ. ಈ ಗಿಡವನ್ನು ತಂದು ನಮ್ಮ ಮನೆಯಲ್ಲಿ ಸುಮಾರು 15 ಡೇಸ್ ಆಗಿದೆ. ಆದರೆ ಮಧ್ಯ ಬ್ರಾಂಚ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗಿರೋದ್ರಿಂದ ಈ ಗಿಡನ ನಾನು ತೊಗೊಂಡು ಬಂದಿದ್ದೀನಿ. ಆದರೆ ತಗೊಳ್ಳೋ ಅಂಥವ್ರು ಈ ಥರ ಸಿಂಗಲ್ ಸ್ಟೆಮ್ ಇರೋಂತಹ ಗಿಡಗಳನ್ನು ತಗೊಳ್ಳದೇ ಇರೋದು ಒಳ್ಳೆಯದು. ನರ್ಸರಿಯಿಂದ ಗಿಡಗಳನ್ನು ಪರ್ಚೇಸ್ ಮಾಡುವಾಗ ಸಾಧ್ಯವಾದಷ್ಟು ಮನೆಗೆ ಬಂದ ಮೇಲೆ ನಮಗೆ ಖುಷಿ ಕೊಡಬೇಕಂದ್ರೆ ತುಂಬ ಮೊಗ್ಗಿರೋ ಅಂತಹ ಗಿಡಗಳನ್ನು ನಾವು ಪರ್ಚೇಸ್ ಮಾಡಿದ್ರೆ, ನಮ್ಮ ಮನೆಗೆ ಬಂದ ತಕ್ಷಣ ಈ ರೀತಿ ಹೂವು ಮೊಗ್ಗು ಎಲ್ಲ ಆದರೆ ನಮಗೆ ಆ ಗಿಡದಿಂದ ತುಂಬ ಖುಷಿ ಉಂಟಾಗುತ್ತೆ. ಹಾಗೆ ಆ ಗಿಡ ಆರೋಗ್ಯವಾಗಿದೆ ಅಂತಲೂ ಕೂಡ ಅರ್ಥ. ಹಾಗಾಗಿ ತರುವಾಗ ತುಂಬ ಹೂವು ಮೊಗ್ಗು ಎಲ್ಲ ಇರೋಂಥ ಗಿಡಗಳನ್ನು ನಾವು ಆಯ್ಕೆ ಮಾಡಿ ತರಬೇಕು. ನಾವು ತರುವಂತಹ ಗಿಡಗಳು ಒಂದಕ್ಕಿಂತ ಹೆಚ್ಚು ಈ ರೀತಿ ಸ್ಟೆಮ್ಗಳನ್ನು ಹೊಂದಿರಬೇಕು. 3-4 ಸ್ಟೆಮ್ ಇದ್ದರೆ ತುಂಬ ಒಳ್ಳೆ ಗ್ರೋತ್ ಬರುತ್ತೆ. ಹಾಗೆ ನಮಗೆ ಹೆಚ್ಚು ಹೂವನ್ನು ಕೂಡ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ತರುವಾಗ ಈ ರೀತಿ 3-4 ಸ್ಟೆಮ್ಗಳಿರುವಂತಹ ಗಿಡಗಳನ್ನು ನೋಡಿ ತರೋದು ಒಳ್ಳೆಯದು. ಆ ರೀತಿ ಗಿಡ ತರುವಾಗ ರೂಟ್ಗಳು ಪಾಟ್ಗಳಿಂದ ಈಚೆ ಬಂದಿರುತ್ತೆ. ಅಂತಹ ಗಿಡಗಳಾದರೆ ತುಂಬ ಆರೋಗ್ಯವಂತ ಗಿಡಗಳಾಗಿರುತ್ತೆ. ಹಾಗೆಯೇ ನೋಡಿ, ಕಡ್ಡಿಗಳು ಕೂಡ ದಾಸವಾಳ ಗಿಡದ ಕಡ್ಡಿಗಳು ಸ್ವಲ್ಪ ಮರದ ರೀತಿ ಆಗಿರುತ್ತೆ. ಈ ರೀತಿ ಬಣ್ಣವನ್ನು ಹೊಂದಿದಂತಹ ಗಿಡಗಳು ಸ್ವಲ್ಪ ಏಜ್ ಆಗಿರುತ್ತೆ. ಹಾಗೆಯೇ ನೋಡಿ, ಒಳಗಡೆ ಎಲ್ಲ ಬೇಬಿ ಬೇರ್ಗಳು ನಮಗೆ ಮೇಲ್ಮೇಲೆ ಕಾಣಿಸುತ್ತೆ. ಇಂತಹ ಗಿಡಗಳು ನಾವು ಹೆಚ್ಚು ಸ್ವಲ್ಪ ಏನಾದ್ರು ವ್ಯತ್ಯಾಸ ಆದರೂ ಕೂಡ ನಾವು ನೆಡುವಾಗ ಇಂತಹ ಗಿಡಗಳು ನಮ್ಮ ಮನೆಗೆ ತಂದು ನಾವು ರಿಪಾರ್ಟ್ ಮಾಡಿದಾಗ ಸಾಯೋದಿಲ್ಲ. ನಮಗೆ ಏನಾದರೂ ಇಂತಹದ್ದೇ ಒಂದು ಕಲರ್ ಬೇಕಿಲ್ಲ, ಏನೋ ಒಂದು ನಾವು ನರ್ಸರಿಯಿಂದ ಗಿಡ ತರ್ತೀವಿ ಅನ್ನೋ ಅಂಥವರು ಈ ರೀತಿ ರೂಟ್ಗಳು ಈಚೆ ಬಂದಿರೋವಂಥದ್ದು, ಹಾಗೆ ಕಡ್ಡಿಗಳು ಇಷ್ಟು ಬಲ್ತಿರೋ ಅಂತಹ ಕಡ್ಡಿಗಳನ್ನು ಹೊಂದಿದ್ದಂತಹ ದಾಸವಾಳ ಗಿಡಗಳನ್ನು ಪರ್ಚೇಸ್ ಮಾಡೋ ಅಂಥದ್ದು ಒಳ್ಳೆಯದು. ಹಾಗೆ ಈ ರೀತಿ ಒಂದಕ್ಕಿಂತ ಹೆಚ್ಚು ಕೌತುಲುಗಳನ್ನು ಹೊಡೆದಿದ್ರೆ ಆ ಗಿಡ ಆರೋಗ್ಯವಾಗಿರುತ್ತೆ. ಅಂತಹ ಗಿಡಗಳನ್ನು ಪರ್ಚೇಸ್ ಮಾಡೋದು ಒಳ್ಳೆಯದು. ಈ ಗಿಡಗಳನ್ನು ತರುವಾಗ ಗಿಡಗಳಲ್ಲಿ ಏನಾದರೂ ರೋಗ ಅಟ್ಯಾಕ್ ಆಗಿದೆಯಾ, ಯಾವುದಾದ್ರು ಪೆಸ್ಟಿಸೈಡ್ ಅಟ್ಯಾಕ್ ಆಗಿದೆಯಾ ಅಂತೆಲ್ಲ ನೋಡಿ ತರಬೇಕು. ಈ ರೀತಿ ಎಲೆ ಚುಕ್ಕಿ, ಕಪ್ಪು ಚುಕ್ಕಿ ರೋಗಗಳು ಅಂತ ಬರ್ತದೆ. ಹಾಗೆ ಎಲೆಯ ಹಿಂಭಾಗದಲ್ಲಿ ತುಂಬ ಸಣ್ಣ ಏನುಗಳ ರೀತಿಯಲ್ಲಿ ಹುಳಗಳಿರ್ತವೆ. ಆಮೇಲೆ ಗಿಡಗಳು ಈ ರೀತಿ ಹಾಳಾಗಿರ್ತವೆ, ಎಲೆಗಳು. ಇಂಥದ್ದನ್ನೆಲ್ಲ ನೋಡಿ ನೀವು ಗಿಡಗಳನ್ನ ಆಯ್ಕೆ ಮಾಡಬೇಕಾಗುತ್ತೆ. ರೋಗ ಇದ್ದರೆ ಗಿಡದಲ್ಲಿ, ಅದು ನಮ್ಮ ಮನೆಯಲ್ಲಿ ಉಳಿದಿರೋಂತಹ ಗಿಡಗಳಿಗೂ ಕೂಡ ರೋಗ ಬರುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ತರುವಾಗಲೇ ರೋಗರಹಿತವಾಗಿರುವಂತಹ ಗಿಡಗಳನ್ನು ಆಯ್ಕೆ ಮಾಡೋದು ಒಳ್ಳೆಯದು. ದಾಸವಾಳ ಗಿಡಗಳನ್ನು ರಿಪಾರ್ಟ್ ಮಾಡೋದಕ್ಕೆ ನಾನು ಸ್ವಲ್ಪ ಕಂಟದ ಚೂರನ್ನು ತೊಗೊಂಡಿದ್ದೀನಿ, ಹಾಗೆ ಚಗರೆಯನ್ನು ತೊಗೊಂಡಿದ್ದೀನಿ, ಬೇವಿನ ಹಿಂಡಿಯನ್ನು ತೊಗೊಂಡಿದ್ದೀನಿ, ಹಾಗೆ ಇದು ಕುರಿ ಪಿಕ್ಕೆಯನ್ನು ತೊಗೊಂಡಿದ್ದೀನಿ. ಈ ಮಣ್ಣಲ್ಲಿ ಆಲ್ರೆಡಿ ಫರ್ಟಿಲೈಸರು ಎಲ್ಲ ಕೊಕೊಫಿಟ್ ಎಲ್ಲ ಮಿಕ್ಸ್ ಆಗಿದೆ. ಇದರಲ್ಲಿ ಕೊಕೊಫಿಟ್ ಮಿಕ್ಸ್ ಆಗಿರೋದ್ರಿಂದ ನಾನು ಈ ಮಣ್ಣಿಗೆ ಕೊಕೊಫಿಟನ್ನು ಹಾಕ್ತಾಯಿಲ್ಲ. ಇದು ಬಳಕೆ ಮಾಡೋದಕ್ಕೆ ಅಂತೇಳಿನೇ ನಾನು ಮಿಕ್ಸ್ ಮಾಡಿ ಇಟ್ಟಿರುವಂತಹ ಮಣ್ಣು. ಮಳೆ ಎಲ್ಲ ಬಂದಾಗ ವ್ಯತ್ಯಾಸಗಳಾಗಿ ಎತ್ತಿ ಇಟ್ಟಿರುವಂತಹ ಮಣ್ಣು. ಇದರಲ್ಲಿ ಸಾಕಷ್ಟು ಈ ಮಣ್ಣಿನಲ್ಲಿ ಫರ್ಟಿಲೈಸರು ಮಿಕ್ಸ್ ಆಗಿದೆ. ಕೊಕೊಫಿಟ್ನ ಈ ಮಣ್ಣಿಗೆ ನಾನು ಸೇರಿಸ್ತಾ ಇಲ್ಲ. ಇವಾಗ ಈ ಮಣ್ಣು ಸಾಫ್ಟಾಗಿದೆ, ಮರಳು ಮಿಶ್ರಿತ ಮಣ್ಣು ಕೂಡ ಆಗಿದೆ ಇದು. ಹಾಗಾಗಿ ಬನ್ನಿ ಈಗ ನರ್ಸರಿಯಿಂದ ತಂದಂಥ ದಾಸವಾಳ ಗಿಡನ ರಿಪಾರ್ಟ್ ಮಾಡೋದು ಹೇಗೆ ಅಂತ ನೋಡೋಣ.
ನಾನು ಸಾಮಾನ್ಯವಾಗಿ ಗಿಡಗಳನ್ನ ರಿಪಾರ್ಟ್ ಮಾಡೋದು ನರ್ಸರಿ ಪಾಟ್ಗಳಲ್ಲೇ ನಮ್ಮಲ್ಲಿ ನಾನು ಬಳಸ್ತಾ ಇರೋವಂಥ ಪಾಟ್ಗಳೇ ಇದೆ. ನಾನೀಗ 8 ಇಂಚ್ ಪಾಟ್ನಲ್ಲಿ ಗಿಡವನ್ನು ರಿಪಾರ್ಟ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಇಷ್ಟು ಸಾಕು. ಇದು ಒಂದೂವರೆ ವರ್ಷದವರೆಗೆ ಇದೇ ಪಾಟಲ್ಲಿ ನಾವು ಗಿಡವನ್ನು ನೆಡ್ಬೋದು. ಆ ನಂತರದ ದಿನಗಳಲ್ಲಿ ಬೆಳೆದಂತೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಫಸ್ಟಿಗೆ ಗಿಡಗಳ ಹೋಲ್ ಕವರ್ ಮಾಡೋದಕ್ಕೆ ನಾನು ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಬಳಸ್ತಾ ಇದ್ದೇನೆ. ಚಕ್ರೆಯನ್ನು ಹಾಕಿದ್ದೀನಿ. ಒಂದು ಇಂಚಷ್ಟು 1.5 ಲೇಯರಷ್ಟು ಈ ಚಕ್ರೆಯನ್ನು ಹಾಕಿ ಒಂದು ಸ್ವಲ್ಪ ಮಣ್ಣನ್ನು ಹಾಕಿದ್ದೀನಿ. ಈಗ ನರ್ಸರಿಯಿಂದ ತಂದಂತಹ ಗಿಡದ ಎತ್ತರವನ್ನು ನಾವು ನೋಡ್ಕೊಳ್ಬೇಕು. ನೋಡಿ, ಈ ಗಿಡ ಇಷ್ಟು ಎತ್ತರದಲ್ಲಿ ಇದೆ. ಹಾಗಾಗಿ ತುಂಬ ಮಣ್ಣನ್ನು ತುಂಬಿಸಲ್ಲ ನಾನು. ಈ ಗಿಡವನ್ನು ಈಗ ಡೈರೆಕ್ಟಾಗಿ ಈ ಪಾಟಲ್ಲಿ ರಿಪಾರ್ಟ್ ಮಾಡ್ತೇನೆ. ಹೀಗೆ ಪಾಟ್ನ ಉಲ್ಟಾ ಮಾಡಿದ್ರೇ ಸಮ್ ಟೈಮ್ ಗಿಡಗಳು ಈಚೆ ಬರ್ತವೆ. ಬರಲಿಲ್ಲ ಅಂದರೆ ಈ ಕವರನ್ನ ಕಟ್ ಮಾಡಿ ನಾವು ಗಿಡವನ್ನು ಸಾಫ್ಟಾಗಿ ಹೀಗೆ ಈಚೆ ತಗೋಬೇಕು. ಯಾವುದೇ ರೀತಿ ಬೇರಿಗೂ ಕೂಡ ನೋವಾಗದಂತೆ ಗಿಡವನ್ನು ಈ ರೀತಿ ಕವರಿಂದ ಬಿಡಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬಿಡಿಸ್ಕೊಂಡಂತಹ ಗಿಡ ತುಂಬ ಚೆನ್ನಾಗಿ ರೂಟ್ ಎಲ್ಲ ಡೆವಲಪ್ ಆಗಿದೆ ನಮ್ಮ ಈ ಗಿಡದಲ್ಲಿ, ನಾವು ಪರ್ಚೇಸ್ ಮಾಡಿರೋವಂಥ ಗಿಡದಲ್ಲಿ. ಹಾಗೆಯೇ ನಾವು ಪರ್ಚೇಸ್ ಮಾಡಿರೋ ಈ ಗಿಡದ ಮಣ್ಣು ತುಂಬ ಸಾಫ್ಟಾಗಿ ಇದೆ, ಏನು ತುಂಬ ರಫ್ ಆಗಿಲ್ಲ. ಹಾಗಾಗಿ ಈ ಗಿಡವನ್ನು ನಾನು ಪೂರ್ಣ ಪ್ರಮಾಣದಲ್ಲಿ ಬೇರು ಕಾಣೋವರೆಗೂ ಬಿಡಿಸಿ ನಾನು ಈ ಗಿಡವನ್ನು ರಿಪಾರ್ಟ್ ಮಾಡೋದಿಲ್ಲ. ಯಾಕೆಂದರೆ ಇದೇನು ತುಂಬ ಅಂಟಂಟು ಮಣ್ಣಾಗಿಲ್ಲ. ಅಂಟು ಮಣ್ಣಾಗಿದ್ದರೆ ನಾನೀಗ ಈ ಮಣ್ಣನ್ನು ಪೂರ್ತಿ ತೆಗೆದು ನಾನು ಬೇರೆ ಒಂದು ಮಣ್ಣನ್ನು ಹಾಕಬೇಕಾಗ್ತಿತ್ತು. ಆದರೆ ಈ ಗಿಡದಲ್ಲಿ ಕಪ್ಸ್ ಇದೆ. ಆದರೆ ಕಪ್ ಇದ್ದರೂ ಕೂಡ ಗಿಡದ ಬೇರುಗಳು ಆರಾಮಾಗಿ ಈಚೆ ಬಂದಿರೋದ್ರಿಂದ ಈ ಕಪ್ಸಿಂದ ತೊಂದರೆ ಆಗುತ್ತೆ ಅಂತೇನು ತಲೆ ಕೆಡಿಸ್ಕೊಳ್ಳೋ ಅಂಥದ್ದೇನು ಇರಲ್ಲ. ಆಲ್ರೆಡಿ ಮದರ್ ರೂಟೆಲ್ಲ ಈಚೆ ಬಂದಿದೆ. ಇದರಲ್ಲಿರೋಂತಹ ಕಪ್ಸ್ನ ನೋಡಿ, ಇಲ್ಲಿ ಒಂದು ನೆಟ್ ಕಪ್ಸ್ ಹಾಕಿರ್ತಾರೆ ಈ ಗಿಡಗಳಿಗೆ. ಅದನ್ನು ಕಟ್ ಮಾಡಿ ಹೀಗೆ ಬಿಡಿಸ್ಕೊಳ್ಬೇಕು. ನಾನು ನೆಟ್ ಕಪ್ ಯಾವಾಗಲೂ ಹಾಕಿರಲ್ಲ ನಮ್ಮ ಈ ದಾಸವಾಳ ಗಿಡಗಳಿಗೆ ನಾನು ಪರ್ಚೇಸ್ ಮಾಡ್ತಿದ್ದು. ಬಟ್ ಈ ಸಾರಿ ಏನೋ ಬಂದಿದೆ, ಹಾಗಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ. ಅಂಗಡಿಯವರು ಹೇಳ್ತಾರೆ ಅಂಥ ದೊಡ್ಡ ಬೇರೆಲ್ಲ ಹಿಡಿದಿಟ್ಕೊಳ್ಳೋ ಅಂತಹ ನೆಟ್ ಕಪ್ ಏನು ಬಳಸಿರಲ್ಲ, ನೆಟ್ ಪಾಟ್ ಏನು ಬಳಸಿರಲ್ಲ ಅಂತ ಹೇಳ್ತಾರೆ. ನೋಡಿ, ಆದರೂ ಕೂಡ ಈಗ ಇಷ್ಟು ದೊಡ್ಡ ಬೇರುಗಳು ಈಚೆ ಬಂದಿದೆ ಅಲ್ವಾ. ಹಾಗೆಯೇ ರಿಪಾರ್ಟ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ನಾನು ಇವತ್ತೇ ಫಸ್ಟ್ ಟೈಮು ನಮ್ಮ ಮನೆಯಲ್ಲಿ ನೆಟ್ ಪಾಟ್ನ ದಾಸವಾಳ ಗಿಡದಲ್ಲಿ ನಾನು ನೋಡಿರೋವಂಥದ್ದು. ಅದಕ್ಕೆ ತೆಗಿತಾ ಇದ್ದೀನಿ ಕಟ್ ಮಾಡಿ. ಈ ರೀತಿಯ ನೆಟ್ ಕಪ್ ಸಿಕ್ತು. ತೆಗಿಯೋಕ್ಕೇನು ತುಂಬ ಕಷ್ಟ ಆಗಲಿಲ್ಲ, ತುಂಬ ಈಸಿಯಾಗಿಯೇ ಈ ಕಪ್ಸ್ ರಿಮೂವ್ ಆಯಿತು. ತುಂಬ ಏನು ಮಂದ ಏನೂ ಇರಲಿಲ್ಲ. ಆನಂತರ ಈ ಗಿಡ ನೋಡಿ ಇಷ್ಟಿದೆ, ಇಷ್ಟು ಬೇರೆಲ್ಲ ಕೊಟ್ಟಿದೆ. ಬೇರೆಲ್ಲ ಆರಾಮಾಗಿ ಫ್ರೀಯಾಗಿ ಬಿಟ್ಕೊಳ್ತು. ಇದನ್ನು ಈಗ ಈ ಪಾಟ್ಗೆ ನಾನು ರಿಪಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಗಿಡನ ಇಟ್ಟು ಇದರ ಮೇಲೆ ಮಣ್ಣು ತುಂಬಿಸ್ತಾ ಇದ್ದೀನಿ. ಅದೇ ಮಣ್ಣನ್ನು ಹಾಕೋತೀನಿ ಫಸ್ಟ್ ಲೇಯರ್ಗೆಲ್ಲ. ಗಿಡಗಳ ಬೇರಿಗೆ ನೀರು ಸಪ್ಲೈ ಆಗಬೇಕು ಅಂತೇಳಿ ನಾನು ಈ ಥರ ಫೋಮ್ ಶೀಟ್ನ ಯೂಸ್ ಮಾಡೋದು. ನಾನು ಯಾವಾಗಲೂ ಯೂಸ್ ಮಾಡ್ತೇನೆ. ಈ ಶೀಟ್ ಯೂಸ್ ಮಾಡೋದ್ರಿಂದ ಗಿಡಗಳ ಬೇರಿಗೆ ನೀರು ಯಾವಾಗಲೂ ಡ್ರೈ ಆಗಲ್ಲ. ಈ ಶೀಟ್ ನೀರನ್ನ ಹಿಡಿದಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ಶೀಟ್ನ ಯಾವಾಗಲೂ ಯೂಸ್ ಮಾಡೋದ್ರಿಂದ ಇವತ್ತು ಕೂಡ ಎಂದಿನಂತೆ ನಾನು ಆ ಶೀಟ್ನ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ನೋಡಿ ಒಂದು ಲೇಯರ್ ಹಾಕಿದ್ದೀನಿ. ಈಗ ಮತ್ತೆ ನಾನು ಮಣ್ಣನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಪಾಟ್ಗೆ ತುಂಬ ಮಣ್ಣನ್ನು ತುಂಬಿಸ್ಬಾರ್ದು. ಸುಮಾರು ನೀರನ್ನ ಹಾಕೋದಕ್ಕೆ ಮತ್ತು ಏನಾದ್ರು ಫರ್ಟಿಲೈಸರ್ ಹಾಕೋದಕ್ಕೆ ಮತ್ತು ನಾವೇನಾದ್ರು ಕೆಲಸ ಮಾಡೋದಕ್ಕೆ ಅಂತೇಳಿ 1 ಇಂಚಷ್ಟು ಪಾಟ್
ಖಾಲಿ ಬಿಟ್ಕೋಬೇಕು. ಹಾಗಾಗಿ ನಾನು ತುಂಬ ಮಣ್ಣನ್ನು ತುಂಬಿಸ್ಲಿಲ್ಲ, 1 ಇಂಚಷ್ಟು ಬಿಟ್ಕೊಂಡು ಇದಕ್ಕೆ ಮಣ್ಣನ್ನು ತುಂಬಿಸಿ ರೀಪಾಟ್ ಕೆಲಸನ ಮುಗಿಸ್ಕೊಳ್ತೇನೆ. ಪಾಟ್ನ ಸೈಡ್ಗೆ ನಾನು ಈ ರೀತಿ ಚಗರೆಯನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ. ಯಾಕೆಂದರೆ ನಾವು ನೀರು ಹಾಕಿದಾಗ ಯಾವತ್ತೂ ಕೂಡ ಪಾಟು ಗಟ್ಟಿಯಾಗಲ್ಲ, ಮಣ್ಣು ಗಟ್ಟಿಯಾಗಲ್ಲ. ಈ ರೀತಿ ಚಗರೆಯನ್ನು ಮಧ್ಯೆ ಮಧ್ಯೆ ಜೋಡಿಸಿದ್ರೆ ನೀರು ಸರಾಗವಾಗಿ ಪಾಟ್ನಲ್ಲಿ ಇಳಿದೋಗೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪಾಟ್ನಲ್ಲಿ ಚಗರೆಯನ್ನು ಜೋಡಿಸೋದು ನನ್ನ ಮೊದಲಿಂದನೂ ಅಭ್ಯಾಸ ಮಾಡ್ಕೊಂಡು ಬಂದಿರೋಂಥ ಕೆಲಸ. ಹಾಗಾಗಿ ನಾನು ಪಾಟ್ನ ಸೈಡ್ಗಳಲ್ಲಿ ಚಗರೆಯನ್ನು ಜೋಡಿಸಿ ಮಣ್ಣನ್ನು ಹಾಕ್ತಾಯಿದ್ದೀನಿ. ಈ ಗಿಡದ ರೀಪಾಟ್ ಕೆಲಸ ಮುಗಿದಿದೆ. ಪಾಟಿಂದ ಗಿಡವನ್ನು ಬಿಚ್ತಾ ಇದ್ದೀನಿ. ಈ ಗಿಡದಲ್ಲಿ ನೋಡಿ ಈ ರೀತಿ ಫರ್ಟಿಲೈಸರ್ ಎಲ್ಲ ಹಾಕಿದ್ದಾರೆ. ನೋಡಿ ಎಷ್ಟೊಂದು ಬೇರೆಲ್ಲ ಬಂದಿದೆ, ಎಷ್ಟು ದಪ್ಪ ದಪ್ಪ ಬೇರು ಬಂದಿದೆ. ಈ ಥರ ಎಲ್ಲ ಬೇರು ಬಂದಿದ್ದರೆ ತುಂಬ ಖುಷಿ ಅನಿಸುತ್ತೆ. ಗಿಡನ ನೋಡೋದಕ್ಕೆ ಪರ್ಚೇಸ್ ಮಾಡಿರೋದು ತುಂಬ ಚೆನ್ನಾಗಿರೋ ಗಿಡವನ್ನು ನರ್ಸರಿಯಿಂದ ಪರ್ಚೇಸ್ ಮಾಡಿದ್ದೀವಿ ಅನ್ನೋ ಫೀಲ್ ಕೊಡುತ್ತೆ. ನರ್ಸರಿಯಿಂದ ತಂದಂಥ ಗಿಡದಲ್ಲಿ ಈ ಥರ ನೆಟ್ ಪಾಟ್ ಇರುತ್ತೆ. ಆದರೆ ಈ ನೆಟ್ ಪಾಟ್ ತೆಗಿಯೋಕ್ಕೆ ಹೋದಾಗ ನೋಡಿ ಇಲ್ಲಿ ಜಾಯ್ನ್ ಆಗಿ ಅದ್ರ ಮೇಲೇ ಗಿಡಗಳೆಲ್ಲ ಬೆಳೆದಿದೆ. ನೋಡಿ ಎಷ್ಟು ದಪ್ಪ ರೂಟ್ ಎಲ್ಲ ಬೆಳೆದಿದೆ. ಹಾಗಾಗಿ ಏನು ಇದನ್ನು ತೆಗಿಬೇಕು ಅಂತೇಳಿ ಅದು ಗಿಡಗಳನ್ನು ರೀಪಾಟ್ ಮಾಡೋದು ಸ್ವಲ್ಪ ಅನುಭವ ಕಡಿಮೆ ಇರೋವಂಥವ್ರು ಇದನ್ನೆಲ್ಲ ಕಟ್ ಮಾಡಿ ಮದರ್ ರೂಟ್ಗೆ ಡ್ಯಾಮೇಜ್ ಮಾಡ್ಕೊಳ್ಳೋವಂಥ ಚಾನ್ಸಸ್ ಇರುತ್ತೆ. ತುಂಬ ಗೊತ್ತಿಲ್ಲದೆ ಇರೋರು ಇದನ್ನೆಲ್ಲ ಮಾಡಿನೇ ಗಿಡ ಬೆಳಿಬೇಕು ಅಂತೇಳಿ ಬೇಜಾರು ಮಾಡ್ಕೋಬೇಡಿ. ಏನಿಲ್ಲ, ನೀವು ನೆಟ್ ಪಾಟನ್ನು ತೆಗಿಲಿಲ್ಲ ಅಂದರೂ ಕೂಡ ನೀವು ಗಿಡವನ್ನು ಹಾಕಿ ಬೆಳೆಸ್ಬೋದಂತೆ. ಹಾಗಂತ ಹೇಳ್ತಾರೆ ನರ್ಸರಿಯವರು. ಅನುಭವ ಇಲ್ಲದೆ ಇದ್ದವರು ನೆಟ್ ಪಾಟ್ನ ತುಂಬ ಡೀಪಾಗಿ ಮದರ್ ರೂಟ್ ಕಟ್ ಮಾಡಿ ಅದು ಕಟ್ ಮಾಡಿ ಇದು ಕಟ್ ಮಾಡಿ ಎಲ್ಲ ಹಿಂಸೆ ಪಡೋದಕ್ಕಿಂತ ಈ ಥರ ಚೂರು ಪಾರು ಉಳ್ಕೊಂಡಾಗ ಬಿಟ್ಬಿಟ್ಟು ನೀವು ರೀಪಾಟ್ ಮಾಡಬಹುದು. ಪಾಟ್ ಆಲ್ರೆಡಿ ರೆಡಿಯಾಗಿದೆ. ಪಾಟ್ ಕೆಳಗಡೆ ಹೋಲ್ಗಳಿಗೆ ಕವರ್ ಹಾಕಿದ್ದೀನಿ. ಕವರ್ ಮೇಲೆ ಚಗರೆ ಹಾಕಿ ಚಗರೆ ಮೇಲೆ ನಾನು 1-2 ಇಂಚು ಮಣ್ಣು ಹಾಕಿದ್ದೀನಿ. ಮಣ್ಣು ಹಾಕಿ ಈ ಗಿಡವನ್ನು ಕವರಿಂದ ಬಿಡಿಸ್ಕೊಂಡು ಆ ಗಿಡವನ್ನು ಪಾಟ್ ಒಳಗಡೆ ಹೀಗೆ ಇಡ್ತಾಯಿದ್ದೀನಿ. ಪಾಟ್ಗೆ ಈ ರೀತಿ ಮಣ್ಣು ತುಂಬಿಸ್ಕೊಳ್ಳುವಾಗ ನಾನು ಚಗರೆಯನ್ನು ಕೂಡ ಮಧ್ಯೆ ಬಳಸ್ತಾ ಇದ್ದೀನಿ. ಚಗರೆ ಹಾಕೋದ್ರಿಂದ ನೀರು ಸರಾಗವಾಗಿ ಪಾಟ್ ಪೂರ ಹೋಗುತ್ತೆ. ಹಾಗಾಗಿ ನಾನು ಮಧ್ಯ ಚಗರೆಯನ್ನು ಯೂಸ್ ಮಾಡಿದ್ದೀನಿ. ಹಾಗೆಯೇ ಫೋಮ್ ಶೀಟನ್ನು ಕೂಡ ಯೂಸ್ ಮಾಡಿ ರೀಪಾಟ್ ಮಾಡೋದು ನನ್ನ ಅಭ್ಯಾಸ. ನಾನು ಅಷ್ಟನ್ನು ಯೂಸ್ ಮಾಡಿ ರೀಪಾಟ್ ಮಾಡ್ತಾಯಿದ್ದೀನಿ. ಈ ಗಿಡಕ್ಕೆ ಚಗರೆಯನ್ನು ಸೇರಿಸಿ ಮಣ್ಣನ್ನು ಹಾಕಿ ರೀಪಾಟ್ ಕೆಲಸವನ್ನು ಮುಗಿಸಲಾಯಿತು. 1 ಇಂಚು ನೀರು ಹಾಕೋದಕ್ಕೆ ಜಾಗವನ್ನು ಬಿಟ್ಟಿದ್ದೀನಿ. ಈ ಗಿಡಗಳನ್ನು ರೀಪಾಟ್ ಆದ ನಂತರ ನೆರಳಲ್ಲಿ ಇಡಬೇಕು. ನೀರು ಹಾಕ್ಬಿಟ್ಟು ಪಾಟಿಂದ ನೀರು ಹರಿಯೋವರೆಗೂ ನೀರು ಹಾಕಿ ನಂತರ ಪಾಟ್ ಡ್ರೈನೇಜ್ ಹೋಲು ಕರೆಕ್ಟಾಗಿದೆಯಾ ಅಂತ ಹೇಳಿ ಚೆಕ್ ಮಾಡಿ ಗಿಡವನ್ನು 1 ವಾರದಷ್ಟು ನೆರಳಲ್ಲಿ ಎತ್ತಿಡಬೇಕಾಗತ್ತೆ. ಹಾಗೆ ದಾಸವಾಳ ಗಿಡವನ್ನು ಕಟ್ಟಿಂಗನ್ನು ಹಾಕ್ತಾಯಿದ್ದೀನಿ. ಅದು ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸ್ಲ್ಯಾಂಟಾಗಿ ಹೀಗೆ ಕಟ್ ಮಾಡ್ಕೊಳ್ಳಿ. ಇಲ್ಲಿ ವುಡ್ ಸ್ಟೆಮ್ ಇದೆ, ಹಾಗೆ ಇಲ್ಲೆಲ್ಲ ಹೀಗೆ ಮೇಲ್ಗಡೆ ಭಾಗವನ್ನು ಸ್ವಲ್ಪ ಹಿಂಗೆ ಚಾಕ್ ಸಹಾಯದಿಂದ ಹಿಂಗೆ ಕ್ಲೀನ್ ಮಾಡ್ಕೊಳ್ಳಿ. ಆಗ ರೂಟ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಕಡ್ಡಿಗಳನ್ನು ಈ ರೀತಿ ಕೆಳಭಾಗದಲ್ಲಿ 1.5 ಇಂಚಷ್ಟು ಹೊರ್ಕೊಂಡಾಗಿದೆ. ಈ ಕಡ್ಡಿಗಳನ್ನು ಕೂಡ ಹಾಗೆ ಹೊರೆದಿದ್ದೀನಿ. ಇದು ಚಿಗುರು ಭಾಗ, ಕುಡಿ ಭಾಗವನ್ನು ತಗೊಂಡಿದ್ದೀನಿ. ಹಾಗೆ ಇದು ಕಡ್ಡಿಯನ್ನು ತೊಗೊಂಡಿದ್ದೀನಿ. ಇವುಗಳನ್ನ ನಾನು ಹಾಕೋದಕ್ಕೆ ಗ್ರೋ ರೂಟ್ ಹಾರ್ಮೋನ್ ಪೌಡರನ್ನು ನಾನು ಬಳಸ್ತಾ ಇದ್ದೀನಿ. ಇಷ್ಟ ಇಲ್ಲ ನಮ್ಮ ಹತ್ರ ಇಲ್ಲ ಅನ್ನೋರು ನೀವು ಆಲೋವೆರಾ ಜೆಲ್ಲನ್ನು ಕೂಡ ಬಳಸಿ ನೀವು ಗಿಡಗಳ ಕಟ್ಟಿಂಗ್ಸನ್ನು ಹಾಕಬಹುದು. ನೋಡಿ ಹೀಗೆ ಮಾಡಿ ಹೀಗೆ ರೂಟಿಂಗ್ ಪೌಡರನ್ನು ಬಳಸಿ ಒಂದು ಕಡ್ಡಿಯಿಂದ ಹೀಗೆ ಹೋಲ್ ಮಾಡಿ ಹೀಗೆ ಇದನ್ನು ಹಾಕಿದ್ರೆ ಕಟ್ಟಿಂಗ್ ಹಾಕಿದಂತೆ ಆಯಿತು.
ಈ ಕಟ್ಟಿಂಗ್ಗಳನ್ನು ಹಾಕಿ ಬೆಳೆಸ್ಕೊಳ್ಳೋದ್ರಿಂದ ನಾವು ಗಿಡಗಳನ್ನ ಕಾಸು ಕೊಟ್ಟು ತರೋಂಥ ಪ್ರಮೇಯ ಇರೋದಿಲ್ಲ. ತುಂಬ ಕಲೆಕ್ಷನ್ನ ಸೇರಿಸ್ಬೇಕು ಅನ್ನೋರು ಎಲ್ಲಿ ಯಾರ್ದಾದರೂ ಹೊಲ ಗದ್ದೆಗಳಲ್ಲಿ ಒಳ್ಳೆ ಕಲರ್ ನಮ್ಮ ಹತ್ರ ಇಲ್ಲದೆ ಇರೋ ಕಲರ್ ಸಿಕ್ಕಿದಾಗ ನಾನು ಇಸ್ಕೊಂಡು ಬರ್ತೀನಿ ಸಾಮಾನ್ಯವಾಗಿ. ಹಾಗೆ ಇದು ಒಂದು ಪಿಂಕ್ ಡಬಲ್ ಪೆಟಲ್ಸ್ದು ಕಡ್ಡಿ, ಇದು ಅದನ್ನು ಹಾಕ್ತಾಯಿದ್ದೀನಿ. ಇವುಗಳು ತುಂಬ ಚೆನ್ನಾಗಿ ಡೆವಲಪ್ ಆಗ್ತವೆ. ನಾನು ಇದರದ್ದೇ ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ನೋಡಿ. ನರ್ಸರಿ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ನರ್ಸರಿಗಳಲ್ಲಿ ಹೀಗೇ ಸಾಮಾನ್ಯವಾಗಿ ಗಿಡಗಳನ್ನ ಮಾಡೋದು. ಕುಡಿಭಾಗ ಒಂದು 5 ಇಂಚು ಉದ್ದದ ಕಡ್ಡಿಯನ್ನು ತೊಗೊಂಡು ಈ ರೀತಿ ರೂಟಿಂಗ್ ಹಾರ್ಮೋನ್ ಪೌಡರ್ನ ಬಳಸಿ ಹೀಗೆ ಗಿಡಗಳನ್ನು ಮಾಡ್ತಾರೆ. ಅದನ್ನು ನಾನು ಆಲ್ರೆಡಿ ನನ್ನ ವಿಡಿಯೋಗಳಲ್ಲಿ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅವರು ನೋಡಬಹುದು. ಈ ರೀತಿಯಾಗಿ ಕಟ್ಟಿಂಗನ್ನು ಹಾಕಿ ದಾಸವಾಳ ಕಟ್ಟಿಂಗ್ ಕೆಲಸವನ್ನು ಮುಗಿಸಲಾಯಿತು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.